ಅಶ್ವಿನ್ ಎದ್ದು ನಿಂತು ಶೀತಲ್ ಕಡೆಗೆ ಕೈ ಚಾಚಿದ. ಶೀತಲ್ ಅಶ್ವಿನ್ನ ಕೈ ಹಿಡಿದುಕೊಂಡು ಮೇಲೆದ್ದು ನಿಂತಳು. ಅಶ್ವಿನ್ ದಡದ ಕಡೆಗೆ ನಡೆದ. ಆರಾಧ್ಯಳ ಕಣ್ಣುಗಳು ಅವರಿಬ್ಬರ ಮೇಲೆ ಬಿದ್ದ ತಕ್ಷಣ ಅವರ ಬಳಿಗೆ ಓಡಿದವಳು ಅವರಿಬ್ಬರನ್ನು ದಡದತ್ತ ಕರೆದು ತಂದಳು. ಆಟವಾಡುತ್ತಾ ಮೂವರು ಒಬ್ಬರನ್ನೊಬ್ಬರು ಕಾಲೆಳೆಯುತ್ತಿದ್ದರು. ಆದರೆ ಅಶ್ವಿನ್ ಆರಾಧ್ಯಳ ಜೊತೆ ಸೇರಿದಾಗ ಶೀತಲ್ ತನ್ನನ್ನು ಉಳಿಸಿಕೊಳ್ಳಲು ಮುಂದೆ ಓಡಬೇಕಾಯಿತು. ಓಟದ ಸ್ಪರ್ಧೆಯಲ್ಲಿ ಅಶ್ವಿನ್ ಆರಾಧ್ಯ ಕೂಡ ಮುಂದೆ ಓಡಿದರು. ಇಬ್ಬರೂ ಸೇರಿ ಶೀತಲಾಳನ್ನು ಹಿಂದಿಕ್ಕಿದರು. ಈ ದಿನ ಶೀತಲ್ ತನ್ನ ಜೀವನದ ಅತ್ಯಂತ ದೊಡ್ಡ ಸಂತೋಷವನ್ನು ಪಡೆದುಕೊಂಡಿದ್ದಳು. ಶೀತಲ್ ಓಡುವುದನ್ನು ನಿಲ್ಲಿಸಿದ ತಕ್ಷಣ ಮುಂದೆ ಓಡುತ್ತಿದ್ದ ಅಶ್ವಿನ್ ಮತ್ತು ಆರಾಧ್ಯ ಕೂಡ ನಿಂತರು. ಇಬ್ಬರೂ ಮಾತನಾಡುತ್ತಾ ಹಾಗೆಯೇ ಮುಂದೆ ನಡೆದರು. ತನ್ನ ಒದ್ದೆಯಾದ ಸ್ಕರ್ಟ್ ಅನ್ನು ಸ್ವಲ್ಪ ಮೇಲಕ್ಕೆ ಎಳೆದುಕೊಂಡು ನಿಧಾನಕ್ಕೆ ನಡೆಯುತ್ತಿದ್ದವಳ ಕಣ್ಣಿಗೆ ಅಶ್ವಿನ್ ಮೂಡಿಸಿ ಹೋಗಿದ್ದ ಹೆಜ್ಜೆಯ ಗುರುತುಗಳು ಬಿದ್ದವು. ಮುಂದಕ್ಕೆ ಬರುತ್ತಿದ್ದ ಅಲೆಗಳು ಆ ಹೆಜ್ಜೆ ಗುರುತುಗಳನ್ನು ಅಳಿಸಲು ಪ್ರಯತ್ನಿಸುತ್ತಿರುವಾಗ ಶೀತಲ್ ತಕ್ಷಣ ಓಡಿ ಹೋಗಿ ಅವನ ಹೆಜ್ಜೆಗಳ ಮೇಲೆ ತನ್ನ ಹೆಜ್ಜೆಗಳನ್ನು ಇಡುತ್ತಾ ನಡೆದಳು. ಅಲೆಗಳು ಅವಳೊಂದಿಗೆ ಪೈಪೋಟಿ ನಡೆಸುವಂತೆ ರಭಸವಾಗಿ ಬರುತ್ತಿದ್ದಾಗ ಶೀತಲ್ ಓಡಲು ಶುರು ಮಾಡಿದಳು. ಅವನ ಹೆಜ್ಜೆಯ ಮೇಲೆ ಅವಳು ಹೆಜ್ಜೆ ಇಟ್ಟ ಮೇಲೆಯೇ ಆ ಅಲೆಗಳಿಗೆ ಅಳಿಸಿ ಹಾಕಲು ಅವಕಾಶ ಸಿಕ್ಕಿದ್ದು. ಅವಳ ಆ ಆಟವನ್ನು ನೋಡುತ್ತಾ ದೂರದಲ್ಲಿ ನಿಂತಿದ್ದ ಅಶ್ವಿನ್ ಅವಳು ಹತ್ತಿರ ಬಂದಾಗ ಅವಳ ಕೈಗಳಲ್ಲಿ ತನ್ನ ಕೈ ಬೆಸೆದು ಜೊತೆಯಾಗಿ ಹೆಜ್ಜೆ ಹಾಕಿದ. ಒಂದು ಕೈ ಆರಾಧ್ಯ ಹಿಡಿದಿದ್ದರೆ ಇನ್ನೊಂದು ಕೈ ಶೀತಲ್ ಹಿಡಿದಿದ್ದಳು. ಮಧ್ಯದಲ್ಲಿ ಅಶ್ವಿನ್ ನಡೆಯುತ್ತಿದ್ದ. ಬಹಳಷ್ಟು ಸಮಯ ಮೂವರು ಒಟ್ಟಿಗೆ ನಡೆದು ಕಾರಿನ ಬಳಿಗೆ ಬಂದರು. ಕಾರಿನಲ್ಲಿ ಕುಳಿತ ಆರಾಧ್ಯ ಮ್ಯೂಸಿಕ್ ಪ್ಲೇ ಮಾಡುವಂತೆ ಅಶ್ವಿನನ್ನ ರಿಕ್ವೆಸ್ಟ್ ಮಾಡುತ್ತಿದ್ದಳು. ಆದರೆ ಅಶ್ವಿನ್ ತಾನೇ ಹಾಡಲು ಮುಂದಾದಾಗ ಆರಾಧ್ಯ ಕೂಡ ಖುಷಿಯಿಂದ ದನಿಗೂಡಿಸಿದಳು. ಇಬ್ಬರತ್ತಲೂ ದಿಟ್ಟಿಸಿದ ಶೀತಲ್ ಆ ಹಾಡಿಗೆ ತಲೆದೂಗುತ್ತಿದ್ದಳು. ಶೀತಲ್ ಅಶ್ವಿನ್ ಮುಖವನ್ನು ನೋಡುತ್ತಲೇ ಇದ್ದಳು. ಈ 5 ವರ್ಷಗಳ ಪ್ರಯಾಣ ಎಷ್ಟು ಕಷ್ಟಕರವಾಗಿತ್ತು. 5 ವರ್ಷಗಳು ಅವನನ್ನು ನೋಡಿದರೂ ನೋಡದಂತೆ ಪ್ರತಿದಿನ ನೋವು, ಪ್ರತಿ ರಾತ್ರಿಯ ಅಳು, ಪ್ರತಿ ಬೆಳಿಗ್ಗೆಯ ನಿರೀಕ್ಷೆ. ಹೇಗೆ ಸಮಯ ಕಳೆದು ಹೋಯಿತು. ಬಹುಶಃ ಆ ಕೆಟ್ಟ ಸಮಯ ಆ 2 ಹೃದಯಗಳಿಗೆ ಮಾತ್ರ ತಿಳಿದಿತ್ತು. ಆದರೆ ಈಗ ಅವು ಎರಡಲ್ಲ, ಒಂದೇ ಆಗಿದ್ದವು. ಶೀತಲ್ ಸಂತೋಷವಾಗಿದ್ದಳು, ತುಂಬ ಸಂತೋಷವಾಗಿದ್ದಳು. ಕಾರು ಮನೆಯ ಬಳಿ ಬಂದಿತ್ತು. ತನ್ನದೇ ಆಲೋಚನೆಗಳಲ್ಲಿ ಮುಳುಗಿ ಹೋಗಿದ್ದವಳು ತನ್ನಷ್ಟಕ್ಕೆ ನಕ್ಕಳು. ಅಶ್ವಿನ್ ಸೀಟ್ ಬೆಲ್ಟ್ ಬಿಚ್ಚುತ್ತಿರುವಾಗ ಶೀತಲ್ ಕಣ್ಣುಗಳು ಅವನ ಮೇಲೆ ಬಿದ್ದವು. ಅಶ್ವಿನ್ಗೆ ಅವಳ ಪ್ರತಿ ನೋಟವೂ, ನೋಟದ ಹಿಂದಿರುವ ಭಾವನೆಯೂ ಅರ್ಥವಾಗುತ್ತಿತ್ತು. ಬೇಗ ಬಂದ್ಬಿಟ್ನಾ ಅನಿಸಿತ್ತು ಅವನಿಗೆ. ಖುಷಿಯಲ್ಲಿ ಸ್ಪೀಡಾಗಿ ಡ್ರೈವ್ ಮಾಡಿಕೊಂಡು ಬಂದಿದ್ದ. ಆರಾಧ್ಯ ತನ್ನ ರೂಮಿನ ಕಡೆಗೆ ಬಟ್ಟೆ ಬದಲಾಯಿಸಲು ಹೋಗುವಾಗ ಅಶ್ವಿನ್ ನೀರು ಕೇಳಿದ್ದರಿಂದ ಅವನಿಗೆ ನೀರಿನ ಲೋಟವನ್ನು ಕೊಟ್ಟಳು. ಶೀತಲ್ ಕೂಡ ತನ್ನ ರೂಮಿಗೆ ಹೋದಳು. ಅಶ್ವಿನ್ ಹಾಲಲ್ಲಿಯೇ ಕುಳಿತಿದ್ದ. ಶೀತಲ್ ತನ್ನ ಕೂದಲನ್ನು ತೆಗೆದು ಮುಂಭಾಗಕ್ಕೆ ಹಾಕಿಕೊಂಡವಳು ಬೆನ್ನ ಹಿಂದೆ ಕಟ್ಟಿದ್ದ ಟಾಪ್ನ ಗಂಟನ್ನು ಬಿಚ್ಚಲು ಎಣಗಾಡುತ್ತಿದ್ದಳು. ಅವಳ ಕೈಗಳನ್ನು 2 ಕೈಗಳು ಸವರಿದ ಅನುಭವವಾಯಿತು ಅವಳಿಗೆ. ಅವನ ಸ್ಪರ್ಶ ಅದೆಷ್ಟು ಹಿತ. ಕೈಗಳನ್ನು ಇಳಿಬಿಟ್ಟವಳು ಮೇಲೇರುತ್ತಿದ್ದ ಎದೆಯ ಬಡಿತವನ್ನು ತಡೆದು ಉಸಿರುಗಟ್ಟಿ ನಿಂತಳು. ಅಶ್ವಿನ್ ಆ ಗಂಟನ್ನು ಬಿಡಿಸಿದ್ದ. ಮುಂದೆ ಇದ್ದ ಕನ್ನಡಿಯಲ್ಲಿ ಕಣ್ಣು ಮುಚ್ಚಿ ಉಸಿರು ಬಿಗಿಯಾಗಿ ಹಿಡಿದು ನಿಂತ ರೂಪರಾಶಿಗೆ ಮರುಳಾಗಿದ್ದ ಕ್ಷಣ. ಕನ್ನಡಿಯಲ್ಲಿ ಕಾಣುತ್ತಿದ್ದ ಅವಳ ಬಿಂಬವನ್ನೇ ಕಣ್ತುಂಬಿಕೊಳ್ಳುತ್ತಿದ್ದವನಿಗೆ ಅವಳನ್ನು ತನ್ನತ್ತ ತಿರುಗಿಸಿಕೊಂಡು ಇದು ನಾಚಿಕೆಯೋ ಭಯವೋ ಎಂದು ಕೇಳಬೇಕು ಅನಿಸಿತ್ತು. ತನ್ನದೇ ದೃಷ್ಟಿ ತಾಗುವುದೇನೋ ಎಂದುಕೊಂಡು ಕಣ್ಣುಗಳನ್ನು ಬೇರೆಡೆಗೆ ತಿರುಗಿಸಿದ. ನಿಧಾನಕ್ಕೆ ಕಣ್ಣು ಬಿಟ್ಟವಳ ಮುಂದೆ ಅದೇ ಬಿಂಬ ಕಾಣುತ್ತಿತ್ತು. ನಗುತ್ತಾ ಅವಳನ್ನೇ ನೋಡುತ್ತಿದ್ದವನ ನೋಟ ಅವಳಿಗೆ ಪ್ರೀತಿಯ ಸ್ನಾನವನ್ನೇ ಮಾಡಿಸುತ್ತಿದ್ದವು. ಶೀತಲಾಳನ್ನು ತನ್ನತ್ತ ತಿರುಗಿಸಿಕೊಂಡವನು ಅವಳ ಮುಂದೆ ಮೊಣಕಾಲುಗಳನ್ನು ಊರಿ ಕುಳಿತ. ಶೀತಲ್ ನಗುತ್ತಾ ಇದೇನು ಎಂದಳು. ಅಶ್ವಿನ್, ನಾನು ಮದುವೆಗೆ ಮೊದಲೇ ಹೇಳ್ತಾ ಇದ್ದೆ ಎಂದ. ಶೀತಲ್, ಏನು ಹೇಳ್ತಾ ಇದೆಯಾ? ಅಶ್ವಿನ್, 1 ನಿಮಿಷ ಎಂದವನು ತನ್ನ ಜೇಬಿನಿಂದ ಉಂಗುರವನ್ನು ತೆಗೆದು ಅವಳ ಮುಂದೆ ಹಿಡಿದ. ಶೀತಲ್, ಇದು ಗೊಂದಲದಲ್ಲಿ ಕೇಳಿದಳು. ಅಶ್ವಿನ್, ಇದು ನನ್ನ ಪಾಲಿನ ಅದೃಷ್ಟದ ಉಂಗುರ. ಆ ದಿನ ನೆನಪಿದೆಯಾ ನಿನಗೆ? ಸೌರವ್ನ ಗೆಸ್ಟ್ ಹೌಸಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ವಲ್ಲ, ಅಲ್ಲಿ ನಿತಾರ ನನಗೆ ಇದನ್ನು ಕೊಟ್ಟು ನಿನಗೆ ಇದನ್ನೇ ತೊಡಿಸ್ಬೇಕಂತ ಹೇಳಿದ್ಲು. ಇದನ್ನು ಹಾಕ್ಕೊಂಡ್ರೆ ಎಂತಹದೇ ಸಂದರ್ಭ ಬಂದರೂ ನಾವಿಬ್ಬರು ದೂರ ಆಗಲ್ಲ ಅಂತ ಹೇಳಿದ್ಲು. ಆದರೆ ನಾನು ಇದನ್ನು ನಿನಗೆ ತೊಡಿಸೋ ಮೊದಲೇ ಎಂದವನು ಮೌನವಾದ. ಶೀತಲ್, ಹಾಗಾದರೆ ಇದನ್ನು ಇಷ್ಟು ವರ್ಷ ನಿನ್ನ ಹತ್ರನೇ ಇಟ್ಕೊಂಡಿದ್ಯಾ? ಪ್ರಶ್ನಾರ್ಥಕವಾಗಿ ಅವನತ್ತ ನೋಡಿದಳು. ಅಶ್ವಿನ್, ನಾನಿದನ್ನು ಅವಳಿಗೆ ಮತ್ತೆ ಹಿಂದಿರುಗಿಸ್ಬಿಟ್ಟಿದ್ದೆ.
ಆದರೆ ಸ್ವಲ್ಪ ತಿಂಗಳುಗಳ ಹಿಂದೆ ನಾನು ಅವಳನ್ನ ಭೇಟಿಯಾದಾಗ ಮತ್ತೆ ನಾನೇ ಕೇಳಿ ಈ ಉಂಗುರನ ಈಸ್ಕೊಂಡೆ ನಕ್ಕ. ಶೀತಲ್ ನಗುತ್ತಾ, ನೀನು ಇದನ್ನೆಲ್ಲ ನಂಬ್ತೀಯಾ ಎಂದಳು. ಅಶ್ವಿನ್, ಹೌದು, ಇಂತಹ ಸಣ್ಣ ನಂಬಿಕೆಗಳೇ ಪ್ರೀತಿನ ಸ್ಟ್ರಾಂಗ್ ಮಾಡೋದು ಎಂದು ಹೇಳಿ ನಕ್ಕ. ಅಶ್ವಿನ್, ಎಲ್ಲಿ ನಿನ್ ಕೈ ಕೊಡು ಎಂದ. ಶೀತಲ್ ಕೈಯನ್ನು ಮುಂದಕ್ಕೆ ಚಾಚಲಿಲ್ಲ. ಆದರೆ ಅಶ್ವಿನ್ ಅವಳ ಕೈಗಳನ್ನು ಎಳೆದು ತನ್ನ ಕೈಯಲ್ಲಿ ತೆಗೆದುಕೊಂಡು ಉಂಗುರ ತೊಡಿಸಿದ. ಶೀತಲ್ ನಗುತ್ತಾ ಉಂಗುರವನ್ನು ಒಮ್ಮೆ ನೋಡಿ, ಎದ್ದೇಳು ಮೇಲೆ ಎಂದಳು. ಅಶ್ವಿನ್ ಶೀತಲ್ ಕೈಗಳ ಆಸರೆ ಪಡೆದು ಮೇಲೆದ್ದ. ಅಷ್ಟರಲ್ಲಿ ಅಡಿಗೆ ಮನೆಯಲ್ಲಿ ಏನೋ ಬೀಳುವ ಸದ್ದಾಯಿತು. ಶೀತಲ್, ನಾನ್ ನೋಡ್ತೀನಿ ಎಂದು ಹೇಳಿ ಹೊರಗೆ ಹೋದಳು. ಶೀತಲ್ ಹೊರಗೆ ಹೋದುದನ್ನು ನೋಡಿದ ಅಶ್ವಿನ್ ದೀರ್ಘವಾದ ಉಸಿರನ್ನು ಹೊರಚೆಲ್ಲಿ ತನ್ನ ಹೃದಯವನ್ನು ತಟ್ಟಿಕೊಳ್ಳುತ್ತಾ ಹೊರಗೆ ನಡೆದ. ಅಡುಗೆ ಮನೆಯಲ್ಲಿ ನಿಂತಿದ್ದ ಆರಾಧ್ಯ, ನಾನ್ ಟೀ ಮಾಡ್ತಾ ಇದ್ದೀನಿ ಶೀತಲ್, ನನ್ನ ಡಾರ್ಲಿಂಗೋಸ್ಕರ ಎಂದು ನಕ್ಕಳು. ಶೀತಲ್ ಅಡುಗೆ ಮನೆಯ ಬಾಗಿಲಲ್ಲಿ ನಿಂತಿದ್ದಳು. ಡಾರ್ಲಿಂಗ್ ಅಚ್ಚರಿಯಿಂದ ಕೇಳಿದಳು. ಆರಾಧ್ಯ, ಹೌದು ಡಾರ್ಲಿಂಗ್. ಶೀತಲ್, ಯಾವ ಡಾರ್ಲಿಂಗ್? ಆರಾಧ್ಯ, ಇದು ನಮ್ಮ ಸೀಕ್ರೆಟ್ ನಕ್ಕಳು. ಅಷ್ಟರಲ್ಲಿ ಅಶ್ವಿನ್ ಬಂದು ಶೀತಲ್ ಹಿಂದೆ ನಿಂತ. ಆರಾಧ್ಯ, ಹೇ ನೀವಿಬ್ರು ಇಲ್ಲಿಗೆ ಬಂದ್ರಾ? ನೀವಿಬ್ರು ಹೋಗಿ ಹಾಲಲ್ಲಿ ಕುಳಿತುಕೊಳ್ಳಿ, ನಾನು ಟೀ ಮಾಡ್ಕೊಂಡು ಬರ್ತೀನಿ. ಶೀತಲ್ ಏನನ್ನೋ ಹೇಳುವ ಮೊದಲೇ ಅಶ್ವಿನ್ ಅವಳ ಕೈಗಳನ್ನು ಹಿಡಿದು ಅಲ್ಲಿಂದ ಕರೆದುಕೊಂಡು ಹೋದನು. ಟಿವಿ ಆನ್ ಆಯಿತು. ಆರಾಧ್ಯ ಟೀ ಮಾಡಿಕೊಂಡು ಬಂದು ಇಬ್ಬರಿಗೂ ಕೊಟ್ಟಳು. ಮೂವರು ಟಿವಿಯ ಮುಂದೆ ಕುಳಿತರು. ಆರಾಧ್ಯ ಸೋಫಾ ಮೇಲೆ ಅಶ್ವಿನ್ ತೊಡೆಯ ಮೇಲೆ ಮಲಗಿದ್ದರೆ ಅವನ ಭುಜಕ್ಕೊರಗಿ ಅವನ ಕೈಯಲ್ಲಿ ಕೈ ಬೆಸೆದು ಟಿವಿ ನೋಡುತ್ತಿದ್ದಳು ಶೀತಲ್. ಸ್ವಲ್ಪ ಸಮಯ ಕಳೆದ ನಂತರ ಆ ಇಬ್ಬರು ಆಗಲೇ ನಿದ್ರೆಗೆ ಜಾರಿದ್ದರು. ನಗುತ್ತಾ ಶೀತಲ್ ತಲೆಯನ್ನು ಸೋಫಾದ ಮೇಲೆ ಒರಗಿಸಿದವನು ಆರಾಧ್ಯಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಹೋಗಿ ಅವಳ ರೂಮಿನಲ್ಲಿ ಮಲಗಿಸಿದ. ಶೀತಲ್ ರೂಮಿಗೆ ಹೋಗಿ ಕಂಬಳಿಯನ್ನು ಹಿಡಿದು ಬಂದ. ಟಿವಿ ಆಫ್ ಆಗಿತ್ತು. ಹಾಲಲ್ಲಿ ಇದ್ದ ಲೈಟ್ಗಳೆಲ್ಲ ಆಫ್ ಆಗಿ ಮಂದ ಬೆಳಕು ಮಿನುಗುತ್ತಿತ್ತು. ಸೋಫಾದ ಮೇಲೆ ಕುಳಿತವನು ಮುದ್ದಾಗಿ ಮಗುವಂತೆ ಮಲಗಿದ್ದ ಅವಳನ್ನೇ ಕ್ಷಣ ದಿಟ್ಟಿಸಿದನು. ಅವಳ ಕಾಲುಗಳನ್ನು ಎತ್ತಿ ಸೋಫಾದ ಮೇಲೆ ಇಟ್ಟವನು ಅವಳ ಮುಖವನ್ನು ತನ್ನ ಎದೆಯ ಮೇಲೆ ಇಟ್ಟು ಅವಳ ಕೂದಲಲ್ಲಿ ಕೈಯಾಡಿಸುತ್ತಿದ್ದ. ಎಚ್ಚರಗೊಂಡ ಶೀತಲ್ ಕಣ್ಣುಗಳನ್ನು ಅಗಲಿಸಿ ಅವನತ್ತ ನೋಡಿದಳು. ಅಶ್ವಿನ್ ಅವಳ ಕೆನ್ನೆಗಳನ್ನು ಮುದ್ದಿಸುತ್ತಾ ಅವಳ ಹಣೆಗೆ ಮುತ್ತಿಟ್ಟ. ಶೀತಲ್ ಕಣ್ಣುಗಳು ಇನ್ನೂ ಅವನ ಮುಖದ ಮೇಲೆಯೇ ಇದ್ದವು. ಮುಂದಿನ ಕ್ಷಣದಲ್ಲಿ ಅಶ್ವಿನ್ ಶೀತಲ್ ಕೆನ್ನೆಯನ್ನು ಮೃದುವಾಗಿ ಚುಂಬಿಸಿದ. ಶೀತಲ್ ಈಗಲೂ ಅವನನ್ನೇ ನೋಡುತ್ತಿದ್ದಳು. ಅಶ್ವಿನ್, ಶೀತಲ್ ಮೆಲುವಾಗಿ ಕರೆದಾಗ ತನ್ನೊಪ್ಪಿಗೆ ಎನ್ನುವಂತೆ ಕಣ್ಣು ಮುಚ್ಚಿದಳು. ಅವಳ ತುಟಿ ಹಿತವಾಗಿ ನಲುಗಿ ತುಟಿಯ ನೆರಿಗೆಗಳು ಕಡುಗೆಂಪಾದವು ಅವನ ಸಿಹಿ ಚುಂಬನಕ್ಕೆ. ಹಾಯಾಗಿ ನಿದ್ರೆಗೆ ಜಾರಿದ್ದ ಶೀತಲ್ ಅವಳ ಕೂದಲಲ್ಲಿ ಕೈಯಾಡಿಸುತ್ತಾ ಮಲಗಿದ್ದ ಅಶ್ವಿನ್. ಕಣ್ಣು ತೆರೆದವಳು ಅಶ್ವಿನ್ ಕಣ್ಣುಗಳಲ್ಲಿ ಪ್ರೀತಿಯ ಸಾಗರವೇ ಇತ್ತು. ನಗುತ್ತಾ ಅವಳನ್ನೇ ನೋಡಿದ. ಶೀತಲ್ ನಗುತ್ತಾ ಅವನನ್ನು ಅಪ್ಪಿಕೊಳ್ಳಲು ಹೋದಳು. ಇದ್ದಕ್ಕಿದ್ದ ಹಾಗೆ ಸರಿಯಾಗಿ ಕಣ್ಣು ತೆರೆದವಳಿಗೆ ಅರಿವಾಗಿತ್ತು ಅವಳು ಸೋಫಾ ಮೇಲೆ ಇದ್ದಾಳೆಂದು. ದಿಗ್ಭ್ರಮೆಯಿಂದ ಎದ್ದು ಕುಳಿತು ಸುತ್ತಲೂ ಕಣ್ಣಾಡಿಸಿದಳು. ಆದರೆ ಅಶ್ವಿನ್ ಎಲ್ಲೂ ಇರಲಿಲ್ಲ. ಅಯ್ಯೋ, ಇಷ್ಟೊತ್ತು ನಾನು ಕಂಡಿದ್ದ ಕನ್ಸಾ? ತನ್ನಲ್ಲೇ ಅನುಮಾನ ಮೂಡಿತ್ತು ಅವಳಿಗೆ. ಅಷ್ಟರಲ್ಲಿ ಅಡಿಗೆ ಮನೆಯಿಂದ ಸಪ್ಪಳ ಕೇಳಿ ಬಂತು. ಕ್ಷಣ ಮನ ಹಿಗ್ಗಿತು. ಎದ್ದವಳೆ ಅಡಿಗೆ ಮನೆಯತ್ತ ನಡೆದಳು. ಒಳಗೆ ಇಣುಕಿ ನೋಡಿದಳು. ಆರಾಧ್ಯ, ಗುಡ್ ಮಾರ್ನಿಂಗ್ ಎಂದು ಹೇಳಿದವಳು ತಿಂಡಿ ರೆಡಿ ಮಾಡುತ್ತಿದ್ದಳು. ಶೀತಲ್ ಮನ ಮಂಕಾಯಿತು. ಮತ್ತೊಮ್ಮೆ ಸುತ್ತಲೂ ಕಣ್ಣಾಡಿಸಿದಳು. ಆದರೆ ಎಲ್ಲೂ ಅವನ ಸುಳಿವಿಲ್ಲ. ಅವಳ ಮುಖವನ್ನು ನೋಡಿದ ಆರಾಧ್ಯ ನಗುತ್ತಾ, ನನ್ನ ಡಾರ್ಲಿಂಗ್ ಹೊರಟೋದ, ಅವನು ಆದಷ್ಟು ಬೇಗ ಬರ್ತಾನಂತೆ ನಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ಎಂದಳು ನಗುತ್ತಾ. ಶೀತಳಾಳ ಮುಖದಲ್ಲಿ ದುಃಖ ಹರಡಿಕೊಂಡಿತ್ತು. ಅವನು ಹೇಳ್ತಾ ಇದ್ದ, ನೀನೆದ್ದಾಗ ಅವನಿಗೆ ಹೋಗೋಕ್ಕಾಗಲ್ಲ, ಅದಕ್ಕೆ ನೀನು ನಿದ್ರೆ ಮಾಡುವಾಗಲೇ ಅವನು ಹೊರಟ್ಬಿಟ್ಟ. ಆದರೆ ನೀನು ದುಃಖ ಪಡೋಕೆ ಬಿಡಬಾರ್ದು ಅಂತ ನನಗೆ ಹೇಳೋಗಿದ್ದಾನೆ ಎಂದಳು ಆರಾಧ್ಯ. ಶೀತಲ್ ನಗುತ್ತಾ ತನ್ನ ರೂಮಿಗೆ ಹೋಗಿ ಫೋನ್ ಹುಡುಕಲು ಶುರು ಮಾಡಿದಳು. ಅಡುಗೆ ಮನೆಯಿಂದಲೇ ಆರಾಧ್ಯ, ಅದನ್ನ ಟಿವಿ ಯೂನಿಟ್ ಹತ್ರ ಇಟ್ಟಿದ್ದೀನಿ ನೋಡು ಎಂದು ಕೂಗಿದಳು. ಶೀತಲ್ ಹಾಲ್ಗೆ ಹೋಗಿ ತನ್ನ ಫೋನ್ ಎತ್ತಿಕೊಂಡು ಹೊರಗೆ ಹೋಗಿ ಗಿಡಗಳಿಗೆ ನೀರು ಹಾಕುತ್ತಾ ಅಶ್ವಿನ್ ಜೊತೆಗೆ ಮಾತನಾಡಲು ಶುರು ಮಾಡಿದಳು. ಮತ್ತೊಮ್ಮೆ ಶೀತಲ್ ಕಾಯಬೇಕಿತ್ತು. ಆದರೆ ಈ ಬಾರಿಯ ಕಾಯುವಿಕೆ ವಿಭಿನ್ನವಾಗಿತ್ತು. ಏಕೆಂದರೆ ಬಹುಶಃ ಇದು ಅವಳ ಕೊನೆಯ ಕಾಯುವಿಕೆ. ನಂತರ ಅವಳು ಜೀವನದುದ್ದಕ್ಕೂ ಸಂತೋಷವನ್ನು ಕಂಡುಕೊಳ್ಳಬಹುದು. ಆರಾಧ್ಯ ಶಾಲೆಗೆ ಹೋಗಿದ್ದಳು. ಶೀತಲ್ ಕೂಡ.
ಅವಳು ಇಂದು ತನ್ನ ಕ್ಲಿನಿಕ್ಗೆ ಹೋಗಿ ತಾನು ಅತಿ ಶೀಘ್ರದಲ್ಲೇ ಕೆಲಸ ಬಿಡುವುದಾಗಿ ಹೇಳಿದಳು. ಹಿಂದಿನ ದಿನದ ನೆನಪುಗಳೊಂದಿಗೆ ದಿನ ಸುಂದರವಾಗಿ ಕಳೆದು ಹೋಯಿತು. ಸಂಜೆ ಕೂಡ ಆರಾಧ್ಯಳೆ ಸ್ನ್ಯಾಕ್ ಪ್ರಿಪೇರ್ ಮಾಡುತ್ತಿದ್ದಳು. ಆರಾಧ್ಯ ಅಡುಗೆ ಮನೆಯಲ್ಲಿದ್ದಳು. ಶೀತಲ್ ಡೈರಿ ಹಿಡಿದು ಕುಳಿತಿದ್ದವಳು ಇಂದು ಬರೆಯಲು ಮನಸ್ಸಾಗದೆ ಟಿವಿ ಚಾನೆಲ್ಗಳನ್ನು ಚೇಂಜ್ ಮಾಡುತ್ತಾ ಕುಳಿತಳು. ನ್ಯೂಸ್ ಚಾನೆಲ್ ಒಂದರಲ್ಲಿ ಸುದ್ದಿಯೊಂದು ಪ್ರಸಾರವಾಗುತ್ತಿತ್ತು. ನ್ಯೂಸ್ ಎಂದಿನಂತೆ ನಡೆಯುತ್ತಿತ್ತು. ಶೀತಲಾಳ ಗಮನ ಡೈರಿಯತ್ತ ಹೋಯಿತು. ಕೇಳಿ ಬಂದ ಒಂದು ಸುದ್ದಿ ಶೀತಲಾಳ ಗಮನ ಸೆಳೆಯಿತು. ಮೂಲಗಳಿಂದ ಬಂದ ಮಾಹಿತಿಯ ಪ್ರಕಾರ ಕೆಲವು ಅಪರಿಚಿತ ವ್ಯಕ್ತಿಗಳು ಗಾಡ್ ಫಾದರ್ ಎಂದು ಕರೆಯಲ್ಪಡುವ ಅಶ್ವಿನ್ ಅವರ ಮನೆಯ ಮೇಲೆ ದಾಳಿ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಇದರಿಂದಾಗಿ ಅವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎಂದು ಹೇಳಿ ನಿಲ್ಲಿಸಿದರು. ಮರುಕ್ಷಣವೇ ಶೀತಲ್ ಕಣ್ಣುಗಳು ಬ್ಲ್ಯಾಂಕ್ ಆದವು. ಅವಳ ದೇಹ ನಡುಗುತ್ತಿತ್ತು. ಆರಾಧ್ಯ ಅಳುವ ದನಿಯಲ್ಲಿ ಕಿರುಚಿದಳು. ಶೀತಲಾಳ ಧ್ವನಿ ಕೇಳಿ ಆರಾಧ್ಯ ಅಡುಗೆ ಮನೆಯಿಂದ ಓಡಿ ಬಂದಳು. ನ್ಯೂಸ್ ಅದರದೇ ಆದ ವೇಗದಲ್ಲಿ ರನ್ ಆಗುತ್ತಿತ್ತು. ಸದ್ಯಕ್ಕೆ ಮುಂಬೈನ ರಾಣಾ ಗ್ಯಾಂಗ್ನ ಕೈವಾಡ ಇದೆ ಅಂತ ಪರಿಗಣಿಸಲಾಗುತ್ತಿದೆ. ಕೆಲವು ಸಮಯದ ಹಿಂದೆ ಗಾಡ್ ಫಾದರ್ ಅಶ್ವಿನ್ ವಾನಾದ ಸ್ಲಮ್ ಏರಿಯಾದಿಂದ ಕೆಲವು ಹೆಣ್ಣು ಮಕ್ಕಳನ್ನು ಹ್ಯೂಮನ್ ಟ್ರಾಫಿಕಿಂಗ್ ಮೂಲಕ ಹೊರಕರೆದೊಯ್ಯುತ್ತಿದ್ದುದನ್ನು ರಕ್ಷಿಸಿದ್ದರು. ಅವರಿಗೆ ಈಗಾಗಲೇ ತುಂಬಾ ಬೆದರಿಕೆಗಳು ಬಂದಿದ್ದವು. ಆದರೆ ಇಂದು ಸಂಜೆ ಜನರು ಅವರ ಮನೆಯ ಬಳಿ ಬಂದಾಗ ದುಷ್ಕರ್ಮಿಗಳು ಈ ಕಾರ್ಯ ಎಸಗಿದ್ದಾರೆ. ಬೆಳಿಗ್ಗೆಯಿಂದ ನಡೆದ ಘಟನೆ. ಹಾಲ್ಗೆ ಸೂರ್ಯನ ಕಿರಣಗಳ ಆಗಮನವಾದಾಗ ಅಶ್ವಿನ್ಗೆ ಎಚ್ಚರವಾಗಿತ್ತು. ಶೀತಲ್ ತನ್ನ ಎದೆಯ ಮೇಲೆ ತಲೆಯನ್ನು ಇಟ್ಟು ಮಲಗಿರುವುದನ್ನು ನೋಡಿ ಅಶ್ವಿನ್ ಇದು ಕನಸಲ್ಲ ಎಂದು ಖಚಿತಪಡಿಸಿಕೊಂಡನು. ನಿಧಾನವಾಗಿ ಶೀತಲ್ ಕಡೆಗೆ ನೋಡಿದನು. ತುಸು ಅಲುಗಾಡಿದವಳ ಕಂಡು ಅವಳ ಕೂದಲಲ್ಲಿ ಕೈಯಾಡಿಸುತ್ತಾ ಅವಳು ಗಾಢವಾದ ನಿದ್ರೆಗೆ ಹೋಗುವಂತೆ ಮಾಡಿದ. ಅಶ್ವಿನ್ ಅವಳು ಮತ್ತೆ ನಿದ್ರೆಗೆ ಜಾರಿದ್ದನ್ನು ಖಚಿತಪಡಿಸಿಕೊಂಡು ಅವಳ ತಲೆಯನ್ನು ನಿಧಾನವಾಗಿ ಸರಿಸಿ ಸೋಫಾದ ಪಿಲ್ಲೋ ಮೇಲೆ ತಲೆಯಿಟ್ಟನು. ನಿಧಾನವಾಗಿ ಅವಳ ಮೇಲೆ ಕಂಬಳಿ ಹೊದ್ದಿಸಿದವನು ಸದ್ದಾಗದಂತೆ ಎದ್ದು ನಿಂತು ಹೆಜ್ಜೆಯ ಸಪ್ಪಳ ಕೇಳದಂತೆ ತುದಿಗಾಲಲ್ಲೇ ರೂಮ್ ಕಡೆ ನಡೆದ. ಅಶ್ವಿನ್ ತನ್ನ ಬಟ್ಟೆಗಳನ್ನು ಬದಲಾಯಿಸಿಕೊಂಡು ಹೊರಗೆ ಬಂದಾಗ ಶೀತಲ್ ಇನ್ನೂ ಕೂಡ ಮುದ್ದಾಗಿ ಮಲಗಿರುವುದನ್ನು ನೋಡಿದ. ನಗುತ್ತಾ ಅವಳ ಮುಂದೆ ಕುಳಿತು ತನ್ನ ಶರ್ಟ್ನ ತೋಳುಗಳನ್ನು ಮಡಚಿಕೊಂಡು ಅವಳನ್ನು ಒಮ್ಮೆ ದಿಟ್ಟಿಸಿ ನೋಡಿ ಅವಳ ಹಣೆಗೆ ಮುತ್ತಿಟ್ಟ. ಆರಾಧ್ಯ ಎದ್ದು ಹೊರಬಂದಿದ್ದಳು. ಏನೋ ಹೇಳಲು ಹೋದವಳನ್ನು ಅಶ್ವಿನ್ ಬಾಯಿ ಮೇಲೆ ಬೆರಳಿಟ್ಟು ಸುಮ್ಮನಿರುವಂತೆ ಸನ್ನೆ ಮಾಡಿದ. ಅಲ್ಲಿಗೆ ಮೆಲ್ಲಗೆ ನಡೆದು ಬಂದ ಆರಾಧ್ಯ ತುಸುಬಾಗಿ ಶೀತಲ್ ಕಡೆಗೆ ನೋಡಿದಳು. ಅವಳ ಮುಚ್ಚಿದ ಕಣ್ಣುಗಳನ್ನು ನೋಡಿದವಳು ಏನೆಂಬಂತೆ ಹುಬ್ಬುಗಳನ್ನು ಗಂಟಿಕ್ಕಿ ಅಶ್ವಿನ್ ಕಡೆಗೆ ನೋಡಿದಳು. ಅಶ್ವಿನ್ ಸದ್ದಿಲ್ಲದೆ ಮುಗುಳು ನಕ್ಕ. ಮರುಕ್ಷಣವೇ ಅಶ್ವಿನ್ ತಾನು ಹೋಗುತ್ತಿದ್ದೇನೆ ಎನ್ನುವುದನ್ನು ಸೂಚಿಸಿ ನಿಧಾನಕ್ಕೆ ಹೆಜ್ಜೆ ಇಡುತ್ತಲೇ ಬಾಗಿಲಿನ ಕಡೆಗೆ ನಡೆದನು. ಅವನ ಕೈ ಹಿಡಿದ ಆರಾಧ್ಯ ಡಾರ್ಲಿಂಗ್ ಬೆಚ್ಚುಮೋರೆ ಮಾಡಿದಳು. ಅಶ್ವಿನ್ ಅವಳ ಕೂದಲನ್ನು ಸವರಿ ನಿಮ್ಮಿಬ್ರನ್ನು ಕರ್ಕೊಂಡು ಹೋಗೋಕ್ಕೆ ನಾನು ಆದಷ್ಟು ಬೇಗ ವಾಪಸ್ ಬರ್ತೀನಿ ಎಂದು ನಕ್ಕ. ಆರಾಧ್ಯ ಪ್ರಶ್ನೆ ತುಂಬಿದ ಕಣ್ಣುಗಳನ್ನು ಹೊತ್ತು ನೀನು ನಿಜವಾಗಿಯೂ ಬರ್ತೀಯಾ ಅಲ್ವಾ ಎಂದು ಕೇಳಿದಳು. ಅಶ್ವಿನ್ ಐ ಪ್ರಾಮಿಸ್ ಎಂದ. ಆರಾಧ್ಯ ಹಾಲ್ನಲ್ಲಿ ಮಲಗಿದ್ದ ಶೀತಲಾಳನ್ನು ನೋಡುತ್ತಾ ಶೀತಲ್ ಎದ್ಮೇಲೆ ನೀನು ಹೋಗು, ಅವಳೆಷ್ಟು ಕ್ಯೂಟಾಗಿ ನಿದ್ದೆ ಮಾಡ್ತಿದ್ದಾಳೆ ನೋಡು ಎಂದಳು. ಅಶ್ವಿನ್ ಆರಾಧ್ಯಳ ಕೆನ್ನೆಯನ್ನು ತಟ್ಟುತ್ತಾ ಅವಳು ಎದ್ರೆ ನನಗೋಗೋದಿಕ್ಕಾಗಲ್ಲ ಎಂದ. ಆರಾಧ್ಯ ಹಾಗಾದರೆ ನೀನು ನಾಳೆ ಹೋಗು ಸಲಹೆ ಕೊಟ್ಟಳು. ಅಶ್ವಿನ್ ಈಗಾಗಲೇ ತುಂಬ ಟೈಮ್ ಆಗಿದೆ, ಇನ್ನೂ ಇರೋಕ್ಕಾಗಲ್ಲ ಪುಟ್ಟ ಎಂದ. ಆರಾಧ್ಯಳ ನಿರಾಶೆಗೊಂಡ ಮುಖವನ್ನು ನೋಡುತ್ತಾ ನನ್ನೆಲ್ಲ ಭರವಸೆಗಳನ್ನ ಚೆನ್ನಾಗಿ ಪೂರೈಸೋಕ್ಕೆ ನಾನು ಹೊರಡಲೇಬೇಕು ಕಂದ. ಆದರೆ ನೀನು ನನಗೆ ಒಂದು ಪ್ರಾಮಿಸ್ ಮಾಡ್ತೀಯಾ? ನಾನು ಹಿಂತಿರುಗೋವರೆಗೂ ನಾನು ಶೀತಲಾಳ ಮುಖದಲ್ಲಿ ಮೂಡಿಸಿರೋ ಈ ನಗು ಅವಳ ಮುಖನ ಬಿಟ್ಟು ಹೋಗದಂತೆ ನೋಡ್ಕೋಬೇಕು, ಆಯ್ತಾ ಎಂದು ಕೇಳಿದ. ಆರಾಧ್ಯ ಅರ್ಧ ಮನಸ್ಸಿನಿಂದ ತಲೆಯಾಡಿಸಿದಳು. ಅಶ್ವಿನ್ ಪ್ರೀತಿಯಿಂದ ಅವಳನ್ನು ಅಪ್ಪಿಕೊಂಡು ಹೊರಗೆ ನಡೆದ. ಅವನು ಹೋಗುವುದನ್ನೇ ನೋಡುತ್ತಿದ್ದ ಆರಾಧ್ಯ ಅಲ್ಲೇ ಕುಳಿತಳು. ಅಶ್ವಿನ್ ಕಾರಿನಲ್ಲಿ ಕುಳಿತ ತಕ್ಷಣ ಆಳವಾದ ಉಸಿರನ್ನು ತೆಗೆದುಕೊಂಡನು. ಕೀ ತಿರುಗಿಸಿ ಕಾರನ್ನು ಸ್ಟಾರ್ಟ್ ಮಾಡಿದವನು ಒಮ್ಮೆ ಮನೆಯತ್ತ ನೋಡಿದ. ನಂತರ ತನ್ನ ದೃಢ ಸಂಕಲ್ಪವನ್ನು ಗಟ್ಟಿಗೊಳಿಸುತ್ತಾ ಅಶ್ವಿನ್ ಕಾರನ್ನು ಸ್ಟಾರ್ಟ್ ಮಾಡಿದ. ಮುಂದಕ್ಕೆ ನಡೆಸಿದ. ಹಿಂದಿನ ದಿನ ಒಂದು ರೀತಿಯ ಸುಂದರ ಸಮಯವಾಗಿತ್ತು. ಅದಕ್ಕಾಗಿಯೇ ಅಶ್ವಿನ್ ಮುಖದಲ್ಲಿ ನಗು ಇತ್ತು. ಕಳೆದ ದಿನದ ಸುಂದರ ನೆನಪುಗಳು ಅವನ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಮೂಡುತ್ತಿದ್ದವು.
ಶೀತಲ್ ಅವನ ಎದೆಯ ಮೇಲೆ ತಲೆ ಇಟ್ಟು ಕಣ್ಣೀರು ಸುರಿಸಿದ್ದು, ತಾನು ಅವಳನ್ನು ಸಮಾಧಾನಪಡಿಸಿದ್ದು ಎಲ್ಲವೂ ಸುಮಧುರ ನೆನಪುಗಳೇ ಅವನಿಗೆ. ಅಶ್ವಿನ್ ಕಾರನ್ನು ಓಡಿಸಲು ಸುಮಾರು ಸಮಯ ತೆಗೆದುಕೊಂಡಿದ್ದ. ದಾರಿಯಲ್ಲಿ ಅವನ ಫೋನ್ ರಿಂಗಣಿಸಿದಾಗ ಸ್ಕ್ರೀನ್ ಮೇಲೆ ಶೀತಲ್ ನಂಬರ್ ನೋಡಿ ಅಶ್ವಿನ್ ನಗುತ್ತಾ ಕಾರನ್ನು ರಸ್ತೆಯ ಬದಿಯಲ್ಲಿ ನಿಲ್ಲಿಸ್ತಿದ್ದ. ಅಶ್ವಿನ್ ನಗುತ್ತಾ ಗುಡ್ ಮಾರ್ನಿಂಗ್ ಎಂದ. ಶೀತಲ್, ನೀನು ನನ್ನ ಮಾರ್ನಿಂಗ್ ಚೆನ್ನಾಗಿರೋಕ್ ಬಿಡದೆ ನಾನು ನಿದ್ರೆ ಮಾಡ್ತಾ ಇರಬೇಕಾದ್ರೇ ಹೊರಟೋಗಿದ್ಯಾ ಮುನಿಸು ತೋರಿದಳು. ಅಶ್ವಿನ್, ನೀನು ಎಚ್ಚರ ಆಗಿದ್ದಾಗ ನಿನ್ನನ್ನು ಬಿಟ್ಟು ಮರೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ ನನಗೆ ನಕ್ಕ. ಶೀತಲ್, ಸಾರಿ ಎಂದಳು. ಅಶ್ವಿನ್, ನಾನು ನಿನ್ನನ್ನು ಕ್ಷಮಿಸೋ ಅಗತ್ಯ ಇಲ್ಲ ಎಂದ. ಶೀತಲ್, ನೀನು ಯಾವಾಗ ವಾಪಸ್ ಬರ್ತೀಯಾ? ಅವಳ ಮನದ ಗಾತರಿಯತೆಯ ಅರಿವಾಗಿತ್ತು ಅವನಿಗೆ. ನಾಳೆ ಎಂದ. ಶೀತಲ್ ಅಚ್ಚರಿಯಿಂದ ಇಷ್ಟು ಬೇಗನಾ ಎಂದು ಕೇಳಿದಳು. ಅಶ್ವಿನ್, ನಾನು ಅಷ್ಟೊಂದು ಕಾತರನಾಗಿದ್ದೀನಿ ಮೆಲುವಾಗಿ ಹೇಳಿದ. ಶೀತಲ್ ಮೌನವಾದಳು, ಆದರೆ ಅವಳ ಕೆನ್ನೆಗಳು ಆಗಲೇ ರಾಗರಂಜಿತವಾಗಿದ್ದವು. ಅಶ್ವಿನ್, ಕೇಳು ಕಂದ, ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ. ಇಂದು ನೀನು ನನ್ನ ಹತ್ರ ಮಲಗಿದ್ದನ್ನು ನೋಡಿದಾಗ ಈ ತರಹದ ಬೆಳಿಗ್ಗೆನೆ ಪ್ರತಿದಿನ ನನ್ನ ಜೀವನದಲ್ಲಿ ಬರಬೇಕಂತ ನನಗನ್ನಿಸ್ತಾ ಇದೆ. ಅದಕ್ಕಾಗಿಯೇ ನಾನು ಹೆಚ್ಚು ಸಮಯ ತಗೊಳ್ಳೋಕೆ ರೆಡಿ ಇಲ್ಲ ಎಂದು ನಗುತ್ತಾ, ಹಾಗೆ ನನಗೆ ಏಜ್ ಕೂಡ ಮೀರ್ತಾ ಇದೆ ಎಂದ. ಶೀತಲ್ ಮುಗುಳ್ನಕ್ಕಳು. ಶೀತಲ್, ನೀನು ಹೋಗೋದಕ್ಕೆ ಎಷ್ಟೊತ್ತಾಗುತ್ತೆ ಎಂದು ಕೇಳಿದಳು. ಅಶ್ವಿನ್, 8 ಅವರ್ ಜರ್ನಿ. ನಾನು ಸೀತಾಗೆ ನೀನು ಸಿಕ್ಕ ವಿಷಯ ಹೇಳಿದಾಗ ನಿನ್ನನ್ನು ಈಗಲೇ ಜೊತೆ ಕರ್ಕೊಂಡು ಬರಬೇಕಂತ ಆರ್ಡರ್ ಮಾಡಿದಾಳೆ ಎಂದು ನಕ್ಕವನು, ಅವಳು ಯಾವಾಗಲೂ ಶೀತಲ್ ಮದುವೆ ಆಗಿರಲ್ಲ ಅಂತ ಹೇಳ್ತಾನೇ ಇದ್ಲು, ಯಾಕಂದರೆ ಅವಳಿಗೆ ಎಲ್ಲನೂ ತಿಳಿದಿದೆಯಂತೆ ಎಂದು ನಕ್ಕ. ಶೀತಲ್ ಕೂಡ ನಕ್ಕಳು. ಅಶ್ವಿನ್, ಶೀತು ಕೇಳು, ನಾನು ನಿನ್ನನ್ನು ಮೊದಲು ಭೇಟಿಯಾದಾಗ ನಾನು ಮತ್ತು ನನ್ನ ಕುಟುಂಬ ಅಷ್ಟೇ ಇದ್ವಿ. ಆದರೆ ಈಗ ನನ್ನ ಕುಟುಂಬ ಬೆಳೆದಿದೆ, ಮುಂದೆನೂ ಕೂಡ ಬೆಳೆಯುತ್ತೆ. ನಿನ್ನಿಂದಾಗಿ ನನ್ನ ಜೀವನನ ವಿಭಿನ್ನ ರೀತಿಯಲ್ಲಿ ಬದುಕಬೇಕಾಯಿತು. ಅದರಲ್ಲಿ ಬಹಳಷ್ಟು ಕಲ್ತಿದ್ದೀನಿ ನಾನು ನಿನ್ನೊಂದಿಗೆ ಎಂದ. ಅಶ್ವಿನ್ ತಾನು ವಾಕ್ಯವನ್ನು ಪೂರ್ಣಗೊಳಿಸುವ ಮೊದಲೇ ಶೀತಲ್, ಇದು ನೀನು ನನಗೆ ಹೇಳಬೇಕಾ ಎಂದಳು. ಅಶ್ವಿನ್ ಮುಗುಳು ನಕ್ಕ. ಶೀತಲ್, ನಿನಗೆ ಸಂಬಂಧಿಸಿದ ಎಲ್ಲವನ್ನ ನಾನು ಪ್ರೀತಿಸ್ತೀನಿ. ಅದೆಲ್ಲವೂ ನನಗೂ ಅಷ್ಟೇ ಮುಖ್ಯವಾಗುತ್ತೆ. ಹೇಗಾದರೂ ನೀನು ಯಾವಾಗಲೂ ಕನ್ಯಾದಾನನ ಒಬ್ಬಟ್ಟಿಯಾಗಿ ನಿಂತ್ಕೊಂಡು ಮಾಡ್ತಾ ಇದ್ದೆ, ಆದರೆ ಇನ್ಮೇಲೆ ನಾವಿಬ್ಬರು ಸೇರಿ ಮಾಡೋಣ ಎಂದಳು. ಅಶ್ವಿನ್ ತನ್ನ ಹೆಬ್ಬೆರಳಿನಿಂದ ಅಣೆಯನ್ನು ಒಮ್ಮೆ ನೀವಿಕೊಂಡವನು, ನೀನು ಹೀಗೆ ಹೇಳಿದ್ರೆ ಎಲ್ಲನೂ ಬಿಟ್ಟು ನಿನ್ನ ಜೊತೆನೇ ಇದ್ಬಿಡೋಣ ಅನಿಸುತ್ತೆ ನನಗೆ ಎಂದ ತಮಾಷೆಯಾಗಿ. ಶೀತಲ್, ನಿನ್ನ ಜೀವನ ನಿನ್ನದಲ್ಲ ಅನ್ನೋದನ್ನ ನೆನ್ಪಿಡು. ಯಾಕೆ ಅಂತ ಗೊತ್ತಾ? ಯಾಕಂದರೆ ಶೀತಲ್ ಮಾತ್ರ ಅಲ್ಲ, ಆ 116 ಹೆಣ್ಮಕ್ಳು ಸಹ ನಿನಗೆ ಸಂಬಂಧಿಗಳು. ಅದಕ್ಕಾಗಿಯೇ ನೀನು ಎಲ್ಲರ ಬಗ್ಗೆ ಯೋಚಿಸಬೇಕು ಎಂದಳು. ಅಶ್ವಿನ್, ನೀನು ಆರಾಧ್ಯನ ಮರ್ತಿದೀಯಾ ಎಂದ. ಶೀತಲ್, ಇಲ್ಲ, ಅವಳು ನನ್ನ ತಂಗಿ ಎಂದಳು. ಅಶ್ವಿನ್ ನಗುತ್ತಾ, ಅವಳು ತುಂಬ ಬುದ್ಧಿವಂತೆ ಎಂದ. ಶೀತಲ್, ಜವಾಬ್ದಾರಿಗಳು ಮತ್ತು ಸಂದರ್ಭಗಳು ಕಾಲಕ್ಕಿಂತ ಮೊದಲು ಒಬ್ಬನನ್ನು ಬುದ್ಧಿವಂತನನ್ನಾಗಿ ಮಾಡುತ್ತೆ ಎಂದಳು. ಅಶ್ವಿನ್, ಹೌದು, ನಾನು ಸುಮಂತ್ನ ಮೀಟ್ ಆಗಿದ್ದೆ ಎಂದ. ಶೀತಲ್, ಹೌದು, ನೀನು ನನ್ನ ಹತ್ರ ಬರೋ ಮುಂಚೆ ನನ್ನ ಸುತ್ತ ಇದ್ದವ್ರನ್ನೆಲ್ಲ ಹುಡುಕಿದೀಯಾ ನಕ್ಕಳು. ಅಶ್ವಿನ್, ನಾನು ನಿನ್ನನ್ನು ಹುಡುಕ್ದೆ, ಆದರೆ ನೀನು ಸಿಗಲೇ ಇಲ್ಲ. ಆದರೆ ನಮ್ಮ ವಿಧಿ ಅಚಾನಕ್ಕಾಗಿ ನಮ್ಮನ್ನು ಒಟ್ಟಿಗೆ ತಂದು ನಿಲ್ಲಿಸ್ತು ಎಂದ. ಶೀತಲ್, ಅದಕ್ಕಾಗಿಯೇ ನಾನು ಟೈಮ್ ವೇಸ್ಟ್ ಮಾಡಲಿಲ್ಲ. ನೀನು ಕೇಳಿದೆ, ನಾನು ಓಕೆ ಅಂದ್ಬಿಟ್ಟೆ ಎಂದಳು. ಅಶ್ವಿನ್, ಐ ಲವ್ ಯು ಎಂದ. ಶೀತಲ್, ಸರಿ, ಈಗ ಕಾರ್ ಸ್ಟಾರ್ಟ್ ಮಾಡಿ ಬೇಗ ಹೋಗು, ಬೇಗ ವಾಪಸ್ ಬಾ ಆಯಿತಾ ಎಂದಳು. ಅಶ್ವಿನ್, ಅಂದರೆ ನಾನು ಕಾರನ್ನು ನಿಲ್ಲಿಸಿದ್ದೀನಿ ಅಂತ ನಿನಗೆ ಗೊತ್ತಾಯ್ತಾ ಅಚ್ಚರಿಯಿಂದ ಕೇಳಿದ. ಶೀತಲ್, ಸೀತಾಗೆ ಎಲ್ಲವೂ ತಿಳಿದಿದೆ. ಈ ಶೀತಲ್ಗೆ ನಿನ್ನ ಬಗ್ಗೆ ಎಲ್ಲಾನು ತಿಳಿದಿದೆ ನಕ್ಕಳು. ಅಶ್ವಿನ್, ಮನೆಗೆ ರೀಚ್ ಆದ ತಕ್ಷಣ ಕಾಲ್ ಮಾಡ್ತೀನಿ ಎಂದ. ಶೀತಲ್, ಪ್ಲೀಸ್ ಹುಷಾರಾಗಿ ಹೋಗು ಎಂದಳು. ಅಶ್ವಿನ್, ಹೇಳಬೇಕು ಅಂದರೆ ನನ್ನ ಮನಸ್ಸು ನಿನ್ನ ಹತ್ರನೇ ಇದೆ, ದೇಹ ಮಾತ್ರ ಹೋಗ್ತಾ ಇರೋದು. ನಿನ್ನ ಕಾಳಜಿ ವಹಿಸಬೇಕಾದ ನಾನು ಜವಾಬ್ದಾರಿಗಳನ್ನು ನಿಭಾಯಿಸೋಕೆ ಹೋಗ್ತಾ ಇದ್ದೀನಿ. ಅಲ್ಲಿವರೆಗೂ ಆರಾಧ್ಯ ಆ ಕೆಲಸನ ಮಾಡ್ತಾಳೆ, ಆಮೇಲೆ ನಾನು ನಕ್ಕ. ಶೀತಲ್, ನಾನು ಕಾಯ್ತಾ ಇರ್ತೀನಿ, ಪ್ಲೀಸ್ ಬೇಗ ಬಾ ಎಂದು ಹೇಳಿ ಕಾಲ್ ಕಟ್ ಮಾಡಿದಳು. ಅಶ್ವಿನ್ ಫೋನನ್ನು ಡ್ಯಾಶ್ ಬೋರ್ಡ್ ಮೇಲೆ ಇಟ್ಟವನು ಕಾರನ್ನು ಸ್ಟಾರ್ಟ್ ಮಾಡಿ ಮುಂದಕ್ಕೆ ನಡೆಸಿದ.